ಇದು ಜಾಸ್ಮಿನ್ ಕ್ವೀನ್ ಮೋನಿಕಾ ಮರ್ಡರ್ ಕೇಸ್. ಸ್ವಾಭಿಮಾನಿಯಾಗಿ ಬದುಕು ಕಟ್ಟಿಕೊಂಡಿದ್ದ ಮೋನಿಕಾ ಅದೊಂದು ದಿನ ತನ್ನ ಮನೆಯಲ್ಲೇ ಹೆಣವಾಗಿದ್ರು. ಯಾರೋ ಆಕೆಯನ್ನ ಮಾಡಿ ಬರ್ಬರವಾಗಿ ಕೊಂದು ಹಾಕಿದ್ರು. ಅಂದಹಾಗೆ ಈಕೆ ರಿಟೈರ್ಡ್ ಜಡ್ಜ್ ಒಬ್ಬರ ಮಗಳು. ಕೊಲೆ ಪಾತಕಿ ಮೋನಿಕಾಳನ್ನ ಅರೆಗೊಳಿಸಿ ಮಂಚಕ್ಕೆ ಕಟ್ಟಾಕಿದ್ದ. ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದ. ಸಾಲದಕ್ಕೆ ಅವರ ಮನೆಯಲ್ಲೇ ಮೊಟ್ಟೆ ಬೇಯಿಸಿ ತಿಂದು ಶೇವಿಂಗ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಕಬೋರ್ಡ್ನಲ್ಲಿದ್ದ ಬಟ್ಟೆ ಹಾಕ್ಕೊಂಡು ಎಸ್ಕೇಪ್ ಆಗಿದ್ದ. ಕೊನೆಗೆ ನಮ್ಮ ಬೆಂಗಳೂರು ಪೊಲೀಸರು ಕೊಲೆಗಾರನ ಹೆಡೆಮುರಿ ಕಟ್ಟಿದ್ರು. ಕೊಲೆಯ ಉದ್ದೇಶ ತಿಳಿದಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಹಾಗಾದ್ರೆ ಈ ಮೋನಿಕಾ ಯಾರು? ಇವಳನ್ನ ಇಷ್ಟು ಬರ್ಬರವಾಗಿ ಕೊಂದಿದ್ದು ಯಾರು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್ನಲ್ಲಿ ಹೇಳ್ತೀವಿ. ಇದು ಗೋವಾ ಮೋನಿಕಾ ಕೇಸ್. ನಾನು ಸಮೀನಾ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಗೋವಾದಿಂದ. ಇಲ್ಲಿನ ಸಂಗೋಲ್ಡಾದ ಸಪ್ನಾ ರಾಜ್ ವ್ಯಾಲಿ ಅಪಾರ್ಟ್ಮೆಂಟ್ನಲ್ಲಿ ಮೋನಿಕಾ ಘುರ್ಡೆ ಎಂಬ ಸುಂದರ ಮಹಿಳೆ ವಾಸ ಇದ್ರು. ವಯಸ್ಸು 39. ಈಕೆ ನೋಡೋಕೆ ಅಪ್ರತಿಮ ಸುಂದರಿ. ಅಂದಹಾಗೆ ಮೋನಿಕಾ ಇಂಡಿಯಾದ ಫಸ್ಟ್ ಲೇಡಿ ಆಫ್ ಸ್ಮೆಲ್ ಅಂದ್ರೆ ಫ್ರೇಗ್ರೆನ್ಸ್ ಇಂಡಸ್ಟ್ರಿಯಲ್ಲಿ ಮೋನಿಕಾ ಘುರ್ಡೆ ಬಹುದೊಡ್ಡ ಹೆಸರು. ಇವರು ಪರ್ಫ್ಯೂಮ್ ಎಕ್ಸ್ಪರ್ಟ್ ಆಗಿದ್ರು. ಫ್ರೇಗ್ರೆನ್ಸ್ ಬಗ್ಗೆ ತಮ್ಮ ರಿಸರ್ಚ್ಗಳಿಂದಾಗಿ ದೇಶ ವಿದೇಶಗಳಲ್ಲಿ ಫೇಮಸ್ ಆಗಿದ್ರು. ಅವತ್ತು 5 ಅಕ್ಟೋಬರ್ 2016 ಬೆಳಗ್ಗೆ ಎಂದಿನಂತೆ ಮೋನಿಕಾ ಫ್ಲ್ಯಾಟ್ಗೆ ಮನೆ ಕೆಲಸದವಳು ಬರ್ತಾಳೆ. ಡೋರ್ ಬೆಲ್ ಮಾಡ್ತಾಳೆ. ಆದರೆ ಎಷ್ಟೇ ಸಲ ಬೆಲ್ ಮಾಡಿದ್ರೂ ಒಳಗಡೆಯಿಂದ ಏನೂ ರಿಪ್ಲೈ ಬರಲ್ಲ. ಡೋರ್ ಓಪನ್ನೂ ಮಾಡಲ್ಲ. ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡು ಬಾಗಿಲು ಜೋರಾಗಿ ಬಡಿತಾಳೆ. ಎಲ್ಲೋ ಡೀಪ್ ಸ್ಲೀಪ್ನಲ್ಲಿರಬಹುದು, ಇಲ್ಲ ವಾಶ್ರೂಮಲ್ಲಿರಬಹುದು ಅಂತ ಸ್ವಲ್ಪ ಹೊತ್ತು ಅಲ್ಲೇ ಕಾಯ್ತಾಳೆ. ಮತ್ತೆ ದೀದಿ ದೀದಿ ಅಂತ ಜೋರಾಗಿ ಕರೀತಾಳೆ. ಆದರೆ ಎಷ್ಟೊತ್ತಾದರೂ ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಮೋನಿಕಾ ಕಾಲ್ ಕೂಡ ಅಟೆಂಡ್ ಮಾಡ್ತಾ ಇರಲ್ಲ. ತಕ್ಷಣ ಮೋನಿಕಾ ಅಣ್ಣ ಆನಂದ್ ಘುರ್ಡೆ ಅವರಿಗೆ ಫೋನ್ ಮಾಡ್ತಾಳೆ. ಅಣ್ಣ, ದೀದಿ ಯಾಕೋ ಡೋರ್ ಓಪನ್ ಮಾಡ್ತಾ ಇಲ್ಲ, ಅವರು ಮನೆಯಲ್ಲಿ ಇಲ್ವಾ? ನಿಮ್ಮನೆಗೇನಾದರೂ ಬಂದಿದ್ದಾರಾ ಅಂತ ಕೇಳ್ತಾಳೆ. ಆನಂದ್ ಘುರ್ಡೆ ತಂಗಿ ಮನೆಗೆ ಆಗಾಗ ಬರ್ತಾ ಇದ್ರು. ನಿದ್ದೆಯಲ್ಲಿದ್ದ ಆನಂದ್ ಮೇಡ್ ಮಾತು ಕೇಳಿ ಗಾಬರಿಯಿಂದ ಹೇಳ್ತಾರೆ. 1 ನಿಮಿಷ ಇರು, ಫೋನ್ ಮಾಡಿ ನೋಡ್ತೀನಿ ಅಂತ ಕಾಲ್ ಮಾಡ್ತಾರೆ. ಆದರೆ ಎಷ್ಟೇ ಸಲ ರಿಂಗ್ ಆದರೂ ಕಾಲ್ ರಿಸೀವ್ ಮಾಡಲ್ಲ. ಏನು ಹುಡುಗಿನಪ್ಪ, ಕಾಲ್ ಕೂಡ ರಿಸೀವ್ ಮಾಡಲ್ಲ ಅಂತ ಬೈಕೊಂಡೇ ಮತ್ತೆ ಟ್ರೈ ಮಾಡ್ತಾರೆ. ಆಗಲೂ ಫೋನ್ ಪಿಕ್ ಮಾಡಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕಾಲ್ ಮಾಡಿದಾಗಲೂ ನೋ ರೆಸ್ಪಾನ್ಸ್. ಇಲ್ಲಿಂದ ಆನಂದ್ಗೆ ಸಣ್ಣದಾಗಿ ಭಯ ಶುರುವಾಗಿತ್ತು. ಮೋನಿಕಾ ಯಾವತ್ತೂ ಹೀಗೆ ಮಾಡಲ್ಲ, ಇವತ್ತೇನಾಯಿತು, ಎಲ್ಲಿ ಹೋದ್ಲು ಅಂತ ಯೋಚಿಸ್ತಾ ಮೋನಿಕಾ ಅವರ ನೇಬರ್ ಒಬ್ಬರಿಗೆ ಫೋನ್ ಮಾಡ್ತಾರೆ. ಸಾರಿ ಡಿಸ್ಟರ್ಬ್ ಮಾಡಿದ್ಕೆ, ಯಾಕೋ ಮೋನಿಕಾ ಫೋನ್ ಪಿಕ್ ಮಾಡ್ತಾ ಇಲ್ಲ, ಏನಾಗಿದೆಯೋ ಗೊತ್ತಿಲ್ಲ, ಸ್ವಲ್ಪ ಮನೆಗೆ ಹೋಗಿ ನೋಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅಂದಹಾಗೆ ಮೋನಿಕಾ ಮನೆಯ ಡೂಪ್ಲಿಕೇಟ್ ಕೀ ಒಂದು ನೇಬರ್ ಮನೆಯಲ್ಲಿ ಇರುತ್ತೆ. ಸರಿ, ನಾನು ಹೋಗಿ ನೋಡ್ತೀನಿ ಅಂದ ಕೂಡಲೇ ಮೋನಿಕಾ ಮನೆಗೆ ಹೋಗ್ತಾರೆ. ಈಗಲೂ ಮನೆ ಕೆಲಸದವಳು ಡೋರ್ ಮುಂದೆ ಇದ್ಲು. ನೇಬರ್ ಬಂದು ಮನೆ ಡೋರ್ ಓಪನ್ ಮಾಡ್ತಾರೆ. ಮೋನಿಕಾ ಮೋನಿಕಾ ಅಂತ ಕರೀತಾ ಒಳಗಡೆ ಹೋಗ್ತಾರೆ. ಏನೂ ಸೌಂಡ್ ಬರಲ್ಲ. ಮೋನಿಕಾ ಅವರ ಬೆಡ್ರೂಮ್ಗೆ ಹೋಗ್ತಾರೆ. ಅಲ್ಲಿನ ದೃಶ್ಯ ನೋಡಿದ ಕೂಡಲೇ ನೇಬರ್ ಮತ್ತು ಕೆಲಸದವಳು ಇಬ್ರು ಕಿಟಾರನ್ನು ಕಿರ್ಚ್ಕೋತಾರೆ. ಯಾಕಂದ್ರೆ ಅಲ್ಲಿ ಬೆಡ್ ಮೇಲೆ ಮೋನಿಕಾ ಅರೆನಗ್ನ ಸ್ಥಿತಿಯಲ್ಲಿ ಬಿದ್ದಿದ್ರು. ಅವರ 2 ಕೈಗಳನ್ನ ಮಂಚಕ್ಕೆ ಕಟ್ಟಲಾಗಿತ್ತು. ಆಕೆಯ ಸೊಂಟದ ಕೆಳಗಿನ ಬಟ್ಟೆನೇ ಇರಲಿಲ್ಲ. ತಕ್ಷಣ ಸಾವರಿಸಿಕೊಂಡು ಬಟ್ಟೆ ಮುಚ್ಚುತ್ತಾರೆ. ಮೋನಿಕಾರನ್ನ ಎಬ್ಸೋಕೆ ಟ್ರೈ ಮಾಡ್ತಾರೆ. ಮೋನಿಕಾ ಮಿಸುಕಾಡಲ್ಲ. ಅಲ್ಲಿಗೆ ಇಲ್ಲಿ ಏನೋ ಅಚಾತುರ್ಯ ನಡೆದಿದೆ ಅನ್ನೋದು ನೇಬರ್ ಮತ್ತು ಕೆಲಸದವಳಿಗೆ ಅರಿವಾಗಿತ್ತು. ಪೊಲೀಸರಿಗೆ ಫೋನ್ ಮಾಡ್ತಾರೆ. ಹಾಗೆ ಆನಂದ್ಗೂ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಕೂಡಲೇ FSL ಟೀಮ್ ಜೊತೆ ಸಪ್ನಾ ರಾಜ್ ವ್ಯಾಲಿ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಮೋನಿಕಾಳ ಪಲ್ಸ್ ಚೆಕ್ ಮಾಡ್ತಾರೆ. ಬಟ್ ಅದಾಗಲೇ ಮೋನಿಕಾ ಸತ್ತು ತುಂಬಾ ಹೊತ್ತಾಗಿತ್ತು. ದೇಹ ಪರಿಶೀಲನೆ ಮುಗಿಸಿ PMಗೆ ಕಳಿಸ್ತಾರೆ. ನಂತರ ಪೊಲೀಸರು ಇಡೀ ಮನೆಯ ಪರಿಶೀಲನೆ ಮಾಡ್ತಾರೆ. ಆ ಫ್ಲ್ಯಾಟಲ್ಲಿ ಮೇನ್ ಡೋರ್ ಬಿಟ್ಟು ಬೇರೆ ಎಲ್ಲಿಂದಾನೂ ಒಳಗಡೆ ಬರೋಕೆ ದಾರಿನೇ ಇರಲಿಲ್ಲ. ಕಿಚನ್ನಲ್ಲಿ 2 ಮೊಟ್ಟೆಯ ಶೆಲ್ ಸಿಕ್ಕಿದ್ವು. ಯಾರೋ ಮನೆಗೆ ಬಂದು ಮೊಟ್ಟೆ ಬೇಯಿಸ್ಕೊಂಡು ಅಲ್ಲೇ ಕೂತ್ಕೊಂಡು ತಿಂದು ಹೋಗಿದ್ದಾರೆ ಅನ್ನೋದು ಖಚಿತವಾಗಿತ್ತು. ಬಹುಶಃ ಮೋನಿಕಾ ಕೊಲೆ ಯಾರೋ ಕ್ಲೋಸ್ ಪರಿಚಿತರೇ ಮಾಡಿದ್ದಾರೆ ಅನ್ನೋದು ಪೊಲೀಸರ ಪ್ರಾಥಮಿಕ ಥಿಯರಿಯಾಗಿತ್ತು. ಹಾಗಾದ್ರೆ ಕೊಲೆ ಮಾಡಿದ್ದು ಹೆಣ್ಣೋ ಗಂಡೋ? ಪೊಲೀಸರು ತಪಾಸಣೆ ಮುಂದುವರಿಸ್ತಾರೆ. ಅಲ್ಲೇ ಇದ್ದ ಮೋನಿಕಾಳ ಪರ್ಸ್ ಚೆಕ್ ಮಾಡ್ತಾರೆ. ಪರ್ಸಲ್ಲಿ ಡೆಬಿಟ್ ಕಾರ್ಡ್ ಬಿಲ್ಸ್ ಬಿಟ್ರೆ ಏನೂ ಇರಲಿಲ್ಲ. ಬಾತ್ರೂಮಲ್ಲಿ ಹೋಗಿ ನೋಡಿದ್ರೆ 1 ಜೊತೆ ಬಟ್ಟೆ ಹಾಗೆ ಇದ್ವು. FSL ಟೀಮ್ ಮನೆಯಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್, ಕೂದಲು, ಮೊಟ್ಟೆ ಶೆಲ್
ಪರ್ಸ್, ಬಾತ್ರೂಮಲ್ಲಿ ಸಿಕ್ಕ ಬಟ್ಟೆ ಎಲ್ಲವನ್ನ ಕಲೆಕ್ಟ್ ಮಾಡ್ತಾರೆ, ಲ್ಯಾಬ್ಗೆ ಕಳಿಸ್ತಾರೆ. ಮೋನಿಕಾ ಕೊಲೆಯಾಗಿರೋ ಸುದ್ದಿ ಕೇಳಿ ಇಡೀ ಅಪಾರ್ಟ್ಮೆಂಟ್ನ ಜನ ಹೆದರ್ಬಿಟ್ಟಿದ್ರು. ಎಲ್ಲರೂ ಮನೆಯಿಂದ ಹೊರಬಂದು ತಮ್ಮಲ್ಲಿ ಮಾತಾಡ್ಕೊಳ್ತಾ ಇದ್ರು. ಇದೇನಿದು, ಅಪಾರ್ಟ್ಮೆಂಟ್ನಲ್ಲೂ ಜೀವಕ್ಕೆ ಭದ್ರತೆ ಇಲ್ಲ ಅಂದ್ರೆ ಹೇಗೆ? ಈ ಬಗ್ಗೆ ಏನಾದರೂ ಕ್ರಮ ತಗೋಬೇಕು ಅಂತ ಅಸೋಸಿಯೇಷನ್ ಅವರು ಮಾತಾಡ್ಕೊಳ್ತಾ ಇದ್ರು. ಪೊಲೀಸರು CCTV ಫುಟೇಜ್ ಚೆಕ್ ಮಾಡೋಣ ಅಂತ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಹತ್ರ ಮಾತಾಡ್ತಾರೆ. ಎಂಥ ದುರಂತ ಅಂದರೆ ಆ ಅಪಾರ್ಟ್ಮೆಂಟ್ನಲ್ಲಿ CCTV ಹಾಕಿರಲಿಲ್ಲ. ಹೇಳ್ಕೊಳ್ಳೋಕೆ ದೊಡ್ಡ ಸೊಸೈಟಿ, ಒಂದು CCTV ಇಲ್ಲ ಅಂದರೆ ಹೇಗೆ? ಪೊಲೀಸರು ಅಪಾರ್ಟ್ಮೆಂಟ್ ಜನರ ಹತ್ರ ವಿಚಾರಣೆ ಮಾಡ್ತಾರೆ. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿ ಮೋನಿಕಾ ಫ್ಲ್ಯಾಟ್ಗೆ ಬಂದಿದ್ದು ಹೋಗಿದ್ದು ನೋಡಿದ್ರಾ ಅಂತ ಕೇಳ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿದ್ದ ಯಾರಿಗೂ ಏನೂ ಗೊತ್ತಿರಲಿಲ್ಲ. ನೆಕ್ಸ್ಟ್ ಪೊಲೀಸರು ಕಳ್ತನದ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಮನೆಯಿಂದ ಕಾರ್ಡ್ಸ್ ಮತ್ತು ಮೊಬೈಲ್ ಕಳುವಾಗಿದ್ದು ಬಿಟ್ಟರೆ ಮತ್ಯಾವುದೂ ಬೆಲೆ ಬಾಳುವ ವಸ್ತುಗಳು ಕಳ್ತನ ಆಗಿರಲಿಲ್ಲ. ಎಲ್ಲ ಅಲ್ಲಲ್ಲೇ ಇದ್ವು. ಹಾಗಾಗಿ ಇದು ಮರ್ಡರ್ ಫಾರ್ ಗೇನ್ ಅಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾರೆ. ಹಾಗಿದ್ರೆ ಇದು ಮರ್ಡರ್ ಫಾರ್ ರಿವೆಂಜ್ ಇರಬಹುದು ಅನ್ನೋದು ಪೊಲೀಸರ ಎರಡನೇ ಥಿಯರಿ ಆಗಿತ್ತು. ಅಷ್ಟೊತ್ತಿಗೆ ಮೋನಿಕಾರ ಅಮ್ಮ ಮತ್ತು ಅಣ್ಣ ಮನೆಗೆ ಬಂದಿದ್ರು. ಪೊಲೀಸರು ಮನೆಯವರ ಹತ್ರ ಬೇಸಿಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಮೋನಿಕಾ ಲೈಫ್ ಸ್ಟೈಲ್ ಹೇಗಿತ್ತು, ಅವಳ ಫ್ರೆಂಡ್ಸ್ ಯಾರ್ಯಾರು, ಫ್ರೆಂಡ್ಸ್ ಎಲ್ಲಿದ್ದಾರೆ, ಅವಳಿಗೆ ಇತ್ತೀಚೆಗೆ ಯಾರ ಜೊತೆ ಆದರೂ ಜಗಳ ಆಗಿತ್ತಾ, ಹೀಗೆ ಎಲ್ಲ ಡೀಟೇಲ್ ಪಡಿತಾರೆ. ಮೋನಿಕಾ ಅವರ ತಾಯಿ ಮಾತಾಡ್ತಾರೆ. ಸರ್, ನನ್ನ ಮಗಳು ಮೋನಿಕಾ ತುಂಬ ಶ್ರಮಜೀವಿ. ಅವಳಿಗೆ ಕೆಲಸದಿಂದ ಪುರ್ಸೊತ್ತೇ ಸಿಗ್ತಾ ಇರಲಿಲ್ಲ, ನಮ್ಮನ್ನು ನೋಡೋಕ್ಕೂ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಮತ್ತು ನನ್ನ ಮಗ ಆನಂದ್ ಗೋವಾಗೆ ಆಗಾಗ ಬಂದು ಅವಳ ಜೊತೆಗೆ ಸ್ವಲ್ಪ ದಿನ ಇದ್ದು ಹೋಗ್ತಾ ಇದ್ವಿ. ಮೋನಿಕಾ ತಂದೆ ರಮೇಶ್ ಘುಡೆ ರಿಟೈರ್ಡ್ ಜಡ್ಜ್ ಅಂತ ಹೇಳಿದ ಕೂಡಲೇ ಇನ್ವೆಸ್ಟಿಗೇಷನ್ ಟೀಮ್ ಅಲರ್ಟ್ ಆಗಿತ್ತು. ಇದು ಸಾಮಾನ್ಯ ಮರ್ಡರ್ ಕೇಸ್ ಆಗಿರಲಿಲ್ಲ, ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ನ್ಯಾಯಾಧೀಶರ ಮಗಳನ್ನೇ ಕೊಂದಿದ್ದಾರೆ ಅಂದರೆ ಕೇಸ್ ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನೋ ಅರಿವು ಪೊಲೀಸರಿಗಿತ್ತು. ಹಾಗಾಗಿ ಸ್ವಲ್ಪವೂ ಉಡಾಫೆ ಮಾಡದೆ ಎಲ್ಲ ಸರಿಯಾಗಿ ಎಕ್ಸಾಮಿನ್ ಮಾಡ್ತಾರೆ. ಕೇಸ್ ಮುಂದುವರಿಸೋಕು ಮೊದಲೇ ಮೋನಿಕಾ ಘುರ್ಡೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀವಿ. ಮೋನಿಕಾ ಘುರ್ಡೆ ಇವರು ಸಾಮಾನ್ಯ ಮಹಿಳೆ ಅಲ್ಲ, ಇವರೊಬ್ಬ ಫೇಮಸ್ ಪರ್ಸ್ನಾಲಿಟಿ, ಜೊತೆಗೆ ಅಟ್ರಾಕ್ಟಿವ್ ಬ್ಯೂಟಿ. ಮುಂಬೈನ ಪ್ರತಿಷ್ಠಿತ JJ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಆರ್ಟ್ಸ್ನಲ್ಲಿ ಗ್ರಾಫಿಕ್ ಡಿಸೈನ್ ಮತ್ತು ಫೋಟೋಗ್ರಫಿಯಲ್ಲಿ ಡಿಗ್ರಿ ಮಾಡಿದ್ರು. ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿದ್ರು. ಇವರು ಕ್ಲಿಕ್ಕಿಸಿದ್ದ ಅದೆಷ್ಟೋ ಫೋಟೋಗಳು ಜನಮನ್ನಣೆ ಗಳಿಸಿದ್ವು. ಕೆಲವು ವರ್ಷಗಳ ಕಾಲ ಫೋಟೋಗ್ರಾಫರ್ ಆಗಿದ್ದ ಮೋನಿಕಾ ಆಮೇಲೆ ಪರ್ಫ್ಯೂಮ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು. ಒಬ್ಬ ಸಕ್ಸಸ್ಫುಲ್ ಪರ್ಫ್ಯೂಮ್ ಎಕ್ಸ್ಪರ್ಟ್ ಮತ್ತು ರಿಸರ್ಚರ್ ಆಗಿದ್ರು. ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಅವರನ್ನ ಫಸ್ಟ್ ಲೇಡಿ ಆಫ್ ಸ್ಮೆಲ್ ಅಂತಾನೆ ಕರೆಯಲಾಗ್ತಿತ್ತು. ಮೋನಿಕಾಗೆ ಸೆಂಟ್, ಪರ್ಫ್ಯೂಮ್ಗಳ ಬಗ್ಗೆ, ಸುವಾಸನೆಗಳ ಬಗ್ಗೆ ತುಂಬಾ ನಾಲೆಜ್ ಇತ್ತು. ಮೋನಿಕಾ ಒಂದ್ಸಲ ಸ್ಮೆಲ್ ಮಾಡಿದ್ರೆ ಸಾಕು, ಆ ಪರಿಮಳ ಯಾವುದ್ರದ್ದು ಅಂತ ಹೇಳ್ತಾ ಇದ್ರು. ಅವರಿಗೆ ಮಲ್ಲಿಗೆ ಹೂವಿನ ಫ್ರೇಗ್ರೆನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ಮಲ್ಲಿಗೆಯ ವಿವಿಧ ಪ್ರಭೇದಗಳ ಮತ್ತು ಅವುಗಳ ಇತಿಹಾಸದ ಬಗ್ಗೆ ಆಥರ್ ವಿಲಿಯಂ ಡಾಲ್ರಿಂಪಲ್ ಅವರ ಜೊತೆ ಸೇರಿ ರಿಸರ್ಚ್ ಮಾಡಿದ್ರು. UKಗೆ ಹೋಗಿ ಪಿಕಾಟ್ ಲ್ಯಾಬೋರೇಟರೀಸ್ನಲ್ಲಿ ಟ್ರೈನಿಂಗ್ ಮುಗಿಸಿದ್ರು. ಅತ್ಯಂತ ಕಿರಿ ವಯಸ್ಸಲ್ಲೇ ಪರ್ಫ್ಯೂಮ್ ಎಕ್ಸ್ಪರ್ಟ್ ಅಂತ ಹೆಸರು ಗಳಿಸಿದ್ರು. ಭಾರತಕ್ಕೆ ಬಂದ ಮೋನಿಕಾ ಚೆನ್ನೈ ಮತ್ತು ಗೋವಾದಲ್ಲಿ ಮೋ ಲ್ಯಾಬ್ ಅನ್ನೋ ಪರ್ಫ್ಯೂಮ್ ರಿಸರ್ಚ್ ಸಂಸ್ಥೆ ಸ್ಥಾಪಿಸಿದ್ರು. ಈ ಮೂಲಕ ಮೋನಿಕಾ ಜನರಲ್ಲಿ ಸೆನ್ಸ್ ಆಫ್ ಸ್ಮೆಲ್ ಬಗ್ಗೆ ಅರಿವು ಮೂಡಿಸಲು ಎಜುಕೇಶನಲ್ ಸ್ಮೆಲ್ ವರ್ಕ್ಶಾಪ್ ಮಾಡ್ತಾ ಇದ್ರು. ಅದು 30 ಜೂನ್ 2016. ಕೊಲೆಯಾಗೋ 4 ತಿಂಗಳ ಮುಂಚೆ ಮೋನಿಕಾ ಮುಂಬೈನಿಂದ ಗೋವಾಗೆ ಬರ್ತಾರೆ. ಇಲ್ಲಿನ ಸಪ್ನಾ ರಾಜ್ ವ್ಯಾಲಿ ಸೊಸೈಟಿಯಲ್ಲಿ 3 BHK ಫ್ಲಾಟ್ ಬಾಡಿಗೆಗೆ ತಗೊಳ್ತಾರೆ. ಇಲ್ಲಿ ತನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋ ಸಲುವಾಗಿ ಗೋವಾಗೆ ಶಿಫ್ಟ್ ಆಗಿದ್ರು. ಮೋನಿಕಾಗೆ ಮದುವೆ ಆಗಿತ್ತು. ಅವರ ಗಂಡನ ಹೆಸರು ಭರತ್ ರಾಮ ಅಮೃತಂ. ಭರತ್ ತಮಿಳುನಾಡಿನಲ್ಲಿ ಫೇಮಸ್ ಫೋಟೋಗ್ರಾಫರ್ ಆಗಿದ್ದಾರೆ. ಆದರೆ ಕಳೆದ 1 ವರ್ಷದಿಂದ ಇಬ್ಬರ ಮಧ್ಯೆ ಏನೋ ಪ್ರಾಬ್ಲಮ್ ಆಗಿ ಇಬ್ರು ಸೆಪರೇಟ್ ಆಗಿದ್ರು. ಯಾವಾಗ ಈ ವಿಚಾರ ಪೊಲೀಸರಿಗೆ ಗೊತ್ತಾಯ್ತೋ ಅಲ್ಲಿಂದ ಮೋನಿಕಾ ಗಂಡ ಭರತ್ ರಾಮಾಮೃತಂ ಪೊಲೀಸರ ಫಸ್ಟ್ ಸಸ್ಪೆಕ್ಟ್ ಆಗ್ತಾರೆ. ತಕ್ಷಣ ಭರತ್ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾರೆ. ನಾವು ಗೋವಾ ಪೊಲೀಸ್ ಮಾತಾಡ್ತಾ ಇರೋದು, ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಭರತ್, ಹೌದು ಸರ್, ಅವರು ಗೋವಾದಲ್ಲಿದ್ದಾರೆ. ಯಾಕೆ, ಏನಾಯ್ತು ಅಂತಾರೆ. ನಿಮ್ಮ ವೈಫ್ ಮೋನಿಕಾರನ್ನ ಯಾರೋ ಕೊಲೆ ಮಾಡಿದ್ದಾರೆ, ವಿಚಾರಣೆಗೆ ನೀವು ಗೋವಾಗೆ ಬನ್ನಿ ಅಂತಾರೆ. ಸುದ್ದಿ ಕೇಳಿದ ಭರತ್ ಶಾಕ್ ಆಗಿದ್ರು. ಕೆಲವು ಗಂಟೆಗಳ ನಂತರ ಭರತ್ ಠಾಣೆಗೆ ಬರ್ತಾರೆ. ಅವರನ್ನ ಕೂರಿಸಿಕೊಂಡು ವಿಚಾರಣೆ ಆರಂಭಿಸ್ತಾರೆ. ಸರ್, ಮೋನಿಕಾ ನನ್ನ ಹೆಂಡತಿ. ನಮ್ಮಿಬ್ಬರ ನಡುವೆ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗ್ತಿತ್ತು. ಅದಕ್ಕೆ ಇಬ್ರು ಡಿಸೈಡ್ ಮಾಡಿ 1 ವರ್ಷದಿಂದ ಸೆಪರೇಟ್ ಆಗಿದ್ವಿ. ಅಲ್ಲಿಂದ ನನಗೂ ಅವಳಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ ಸರ್ ಅಂತಾರೆ. ಪೊಲೀಸರು ಮತ್ತಷ್ಟು ಇಂಟರೋಗೇಟ್ ಮಾಡ್ತಾರೆ. ಆದರೆ ಭರತ್ ಮಾತಲ್ಲಿ ಅನುಮಾನ ಪಡುವಂತ
ಅಂಥದ್ದೇನೂ ಸಿಗಲ್ಲ. ಹೆಂಡತಿಯನ್ನ ನೆನೆಸ್ಕೊಂಡು ಭರತ್ ತುಂಬಾ ದುಃಖದಲ್ಲಿದ್ರು. ಮೋನಿಕಾ ಕೊಲೆಯಲ್ಲಿ ಭರತ್ ಪಾತ್ರ ಇರಲಿಲ್ಲ. ಅಲ್ಲಿಗೆ ಈಗ ಪೊಲೀಸರ ಹತ್ರ ಯಾರೂ ಸಸ್ಪೆಕ್ಟ್ ಇರಲಿಲ್ಲ. ಮೋನಿಕಾ ಕೊಲೆ ಸುದ್ದಿ ಮೀಡಿಯಾದಲ್ಲಿ ಹೆಡ್ಲೈನ್ಸ್ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಇನ್ವೆಸ್ಟಿಗೇಷನ್ ಬಹಳ ಚುರುಕಿಂದ ಸಾಗಿತ್ತು. ಬೇಗನೆ PM ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿತ್ತು. ರಿಪೋರ್ಟ್ನಲ್ಲಿ ಮೋನಿಕಾಳನ್ನ ಉಸಿರುಗಟ್ಟಿಸಿ ಸಾಯಿಸಲಾಗಿದೆ ಅಂತ ಬರೆಯಲಾಗಿತ್ತು. ಜೊತೆಗೆ ಕೊಲೆಗೂ ಮೊದಲು ಅವಳನ್ನ ರೇಪ್ ಮಾಡಲಾಗಿದೆ ಅಂತಾನೂ ಬರೆಯಲಾಗಿತ್ತು. ಅವಳ ದೇಹದ ಕೆಲವು ಕಡೆ ಹಲ್ಲಿನಿಂದ ಕಚ್ಚಿದ ಗಾಯಗಳಾಗಿವೆ ಅಂತಾನೂ ಹೇಳಲಾಗಿತ್ತು. ಹಾಗಿದ್ರೆ ಇದು ಯಾರೋ ಸೈಕೋ ಕಿಲ್ಲರ್ ಕೆಲಸ ಇರಬಹುದಾ? ರೇಪ್ ಮಾಡೋ ಉದ್ದೇಶದಿಂದ ಮೋನಿಕಾಳನ್ನ ಕೊಲ್ಲಲಾಗಿದ್ಯಾ? ಇಲ್ಲಿಂದ ಈ ಕೇಸ್ ಮತ್ತಷ್ಟು ಸೆನ್ಸೇಷನ್ ಆಗಿತ್ತು. ನೆಕ್ಸ್ಟ್ ಪೊಲೀಸರು ದ್ವೇಷದ ಆಂಗಲ್ನಲ್ಲಿ ತನಿಖೆ ಮಾಡ್ತಾರೆ. ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಹತ್ರ ವಿಚಾರಿಸ್ತಾರೆ. ಮೋನಿಕಾ ತುಂಬ ಒಳ್ಳೆಯವಳು. ಆಕೆ ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಅವಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು. ಯಾರೂ ಅವಳಿಗೆ ದ್ವೇಷಿಗಳು ಇರಲಿಲ್ಲ ಅಂತಾರೆ. ಪೊಲೀಸರು ಟೀಮ್ ರೆಡಿ ಮಾಡಿ ತನಿಖೆಗಿಳಿತಾರೆ. ಪ್ರತಿದಿನ ಕೇಸ್ ಡೆವಲಪ್ಮೆಂಟ್ ಬಗ್ಗೆ ಮೀಟಿಂಗ್ ಮಾಡ್ತಾ ಇದ್ರು. ಹೀಗೆ ಚರ್ಚೆ ಮಾಡುವಾಗ ಒಬ್ಬ ಆಫೀಸರ್ಗೆ ಏನೋ ನೆನಪಾಗುತ್ತೆ. ತಕ್ಷಣ, ಸರ್, ಅವತ್ತು ಮೋನಿಕಾ ಪರ್ಸ್ ಚೆಕ್ ಮಾಡಿದಾಗ ಪರ್ಸಲ್ಲಿ ಬರೀ ಡೆಬಿಟ್ ಕಾರ್ಡ್ಸ್ ಬಿಲ್ ಮಾತ್ರ ಸಿಕ್ಕಿದ್ವು. ಡೆಬಿಟ್ ಕಾರ್ಡ್ ಆಗಲಿ ಬೇರೆ ಯಾವುದೇ ಕಾರ್ಡ್ ಆಗಲಿ ಸಿಕ್ಕಿರಲಿಲ್ಲ. ಬಹುಶಃ ಮೋನಿಕಾಳನ್ನ ಕೊಂದವರು ಅವಳ ಕಾರ್ಡ್ ಎಲ್ಲಾದರೂ ಸ್ವೈಪ್ ಮಾಡಿರಬಹುದಾ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ಇನ್ಫ್ಯಾಕ್ಟ್ ಇದು ಪೊಲೀಸರಿಗೆ ಸಿಕ್ಕ ಇಂಪಾರ್ಟೆಂಟ್ ಲೀಡ್ ಆಗಿತ್ತು. ಗೋವಾ ಪೊಲೀಸರು ಮೋನಿಕಾಳ ಡೆಬಿಟ್ ಕಾರ್ಡ್ ಬಿಲ್ಸ್ ತಗೊಂಡು ಬ್ಯಾಂಕ್ಗೆ ಹೋಗ್ತಾರೆ. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ತೆಗೆಸ್ತಾರೆ. ಈ ವೇಳೆ ಅಕ್ಟೋಬರ್ 6ನೇ ತಾರೀಖಿಗೆ ಬೆಳಗ್ಗೆ 6 ಗಂಟೆಗೆ ಮೋನಿಕಾ ಡೆಬಿಟ್ ಕಾರ್ಡ್ ಅನ್ನ ಗೋವಾದ ಪೋರ್ವರಿಮ್ ATMನಲ್ಲಿ ಯೂಸ್ ಮಾಡಲಾಗಿತ್ತು. ಹೇಳಬೇಕಂದ್ರೆ ಪೋರ್ವರಿಮ್ ಏರಿಯಾ ಮೋನಿಕಾ ಮನೆಯಿಂದ ಬರೀ 4ರಿಂದ 5 ಕಿಲೋಮೀಟರ್ ದೂರದಲ್ಲಿತ್ತು. ಇಷ್ಟು ಮಾಹಿತಿ ತಗೊಂಡ ಪೊಲೀಸರು ಡೆಬಿಟ್ ಕಾರ್ಡ್ ಬ್ಲಾಕ್ ಮಾಡಬೇಡಿ ಅಂತ ಬ್ಯಾಂಕ್ನವರಿಗೆ ಹೇಳ್ತಾರೆ. ಹಾಗೆ ಮತ್ತೇನಾದರೂ ಟ್ರಾನ್ಸಾಕ್ಷನ್ ಆದರೆ ನಮಗೆ ತಕ್ಷಣ ತಿಳಿಸಿ ಅಂತ ಹೇಳಿ ಹೋಗ್ತಾರೆ. ಪೊಲೀಸರ ಟೀಮ್ ಪೋರ್ವರಿಮ್ ATMಗೆ ಹೋಗುತ್ತೆ. ಒಳಗಿದ್ದ CCTV ಫುಟೇಜ್ ಚೆಕ್ ಮಾಡ್ತಾರೆ. ಮೋನಿಕಾ ಡೆಬಿಟ್ ಕಾರ್ಡ್ ಬಳಸಿ ಹಣ ವಿಡ್ರಾ ಮಾಡಿದ್ದ ವ್ಯಕ್ತಿ CCTVಯಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದ್ದ. ಪೊಲೀಸರು ಅವನ ಫೋಟೋ ತಗೊಂಡು ಅಕ್ಕಪಕ್ಕ ವಿಚಾರಿಸ್ತಾರೆ. ಒಂದು ಟೀಮ್ ಸಪ್ನಾ ರಾಜ್ ವ್ಯಾಲಿ ಅಪಾರ್ಟ್ಮೆಂಟ್ಗೆ ಬರುತ್ತೆ. ಅಸೋಸಿಯೇಷನ್ ಅವರನ್ನ ಕರೆದು ಆ ಫೋಟೋ ತೋರಿಸಿ ವಿಚಾರಿಸ್ತಾರೆ. ಫೋಟೋ ನೋಡಿದ ಕೂಡಲೇ ಅವನನ್ನ ಗುರುತು ಹಿಡಿತಾರೆ. ಸರ್, ಇವನು ನಮಗೆ ಗೊತ್ತು. ಇವನ ಹೆಸರು ರಾಜ್ಕುಮಾರ್ ಸಿಂಗ್. ಇವನು ನಮ್ಮ ಅಪಾರ್ಟ್ಮೆಂಟ್ನಲ್ಲೇ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಅವನು ಸರಿ ಇರಲಿಲ್ಲ, ಕಳ್ತನ ಮಾಡ್ದ ಅಂತ ಹೇಳಿ ನಾವೇ 2 ತಿಂಗಳ ಹಿಂದೆ ಕೆಲಸದಿಂದ ತೆಗೆದು ಹಾಕಿದ್ವಿ ಅಂತಾರೆ. ಅಂದರೆ ಅಪಾರ್ಟ್ಮೆಂಟ್ನ ಎಕ್ಸ್ ಸೆಕ್ಯೂರಿಟಿ ಗಾರ್ಡ್ ಮೋನಿಕಾಳನ್ನ ಕೊಂದ. ಅವನಿಗೆ ಮೋನಿಕಾ ಮೇಲೇಕೆ ಸಿಟ್ಟು? ಈ ಪ್ರಶ್ನೆಗಳಿಗೆ ಉತ್ತರ ಸದ್ಯದರಲ್ಲೇ ಸಿಗೋದ್ರಲ್ಲಿತ್ತು. ಆ ಉತ್ತರ ನಿಜಕ್ಕೂ ಭಯ ಬೀಳಿಸುವಂತಿತ್ತು. ಮೋನಿಕಾ ಕೊಲೆಯಾದ 2 ದಿನದ ಬಳಿಕ ಈಗ ಪೊಲೀಸರ ಹತ್ರ ಒಂದು ಹೆಸರು ಮತ್ತು ಫೋಟೋ ಇತ್ತು. ಕೊಲೆಗಾರನ ಫೇಸ್ ರಿವೀಲ್ ಆಗಿತ್ತು. ಬಟ್ ATM ಕಾರ್ಡ್ ಬಳಸಿದ ಮಾತ್ರಕ್ಕೆ ಅವನೇ ಕೊಲೆಗಾರನ? ಬಹುಶಃ ಈ ಮೊದಲೇ ರಾಜ್ಕುಮಾರ್ ಮೋನಿಕಾ ಡೆಬಿಟ್ ಕಾರ್ಡ್ ಕದ್ದಿರಬಹುದು. ಮೋನಿಕಾ ಕೊಲೆ ಬೇರೆ ಯಾರೋ ಮಾಡಿರಬಹುದು. ಈ ಚಾನ್ಸಸ್ ಕೂಡ ಇತ್ತು. ರಾಜ್ಕುಮಾರ್ ಸಿಕ್ಕರೆ ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು. ಹಾಗಾಗಿ ಪೊಲೀಸರು ರಾಜ್ಕುಮಾರ್ ಬೆನ್ನು ಬೀಳ್ತಾರೆ. ಅವನ ಕುಂಡಲಿ ತೆಗೆದು ಜನ್ಮ ಜಾಲಾಡ್ತಾರೆ. ರಾಜ್ಕುಮಾರ್ ಸಿಂಗ್ ಪಂಜಾಬ್ನ ಭಟ್ಟಿಂಡಾದವನು. ಅವನಿಗೆ 21 ವರ್ಷ ವಯಸ್ಸು. ಇಂಟ್ರೆಸ್ಟಿಂಗ್ ಅಂದರೆ ಇವನ ವಿರುದ್ಧ ಈ ಹಿಂದೆ ಹಲವು ಕಳ್ತನ ಕೇಸ್ಗಳು ದಾಖಲಾಗಿದ್ವು. ರಾಜ್ಕುಮಾರ್ ಹಿಸ್ಟ್ರಿ ಶೀಟರ್ ಆಗಿದ್ದ. ಆದರೆ ಅವನೀಗ ಎಲ್ಲಿದ್ದಾನೆ ಯಾರಿಗೂ ಗೊತ್ತಿರಲಿಲ್ಲ. ಇನ್ಕ್ಲೂಡಿಂಗ್ ಅವನ ಮನೆಯವರಿಗೂ ಅವನ ಬಗ್ಗೆ ಗೊತ್ತಿರಲಿಲ್ಲ. ಎಲ್ಲ ಕಡೆ ಪೊಲೀಸರು ಫೀಲ್ಡಿಂಗ್ ಸೆಟ್ ಮಾಡಿದ್ರು. ಬಟ್ ಪೊಲೀಸರಿಗೆ ಕಾಯೋದು ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ. ಹೀಗಿರುವಾಗ ಮಾರನೇ ದಿನ ಸ್ಟೇಷನ್ಗೆ ಒಂದು ಫೋನ್ ಬರುತ್ತೆ. ಅದು ಬ್ಯಾಂಕ್ನವರ ಕಾಲ್. ಸರ್, ಮೋನಿಕಾ ಅವರ ಡೆಬಿಟ್ ಕಾರ್ಡ್ ಆಕ್ಟಿವ್ ಆಗಿದೆ. ಯಾರೋ ಬೆಂಗಳೂರಲ್ಲಿ ಹಣ ವಿಡ್ರಾ ಮಾಡಿದ್ದಾರೆ ಅಂತ ಸುಳಿವು ಕೊಡ್ತಾರೆ. ಯಾವ ATM, ಯಾವ ಏರಿಯಾ ಅಂತೆಲ್ಲ ಡೀಟೇಲ್ಸ್ ತಗೋತಾರೆ. ಅಟ್ ದ ಸೇಮ್ ಟೈಮ್ ರಾಜ್ಕುಮಾರ್ ಮೋನಿಕಾಳ ಫೋನ್ ಕೂಡ ಕತ್ಕೊಂಡು ಹೋಗಿದ್ದ. ಹೀಗಾಗಿ ಪೊಲೀಸರು ಮೋನಿಕಾ ಫೋನ್ ನಂಬರ್ನ ಸರ್ವೆಲೈನ್ಸ್ಗೆ ಹಾಕಿದ್ರು. ಇದರ ಸಹಾಯದಿಂದ ಅವನು ಗೋವಾದಿಂದ ಮಹಾರಾಷ್ಟ್ರ, ಅಲ್ಲಿಂದ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಟ್ರಾವೆಲ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಗೋವಾ ಪೊಲೀಸರು ಬೆಂಗಳೂರು ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಮೋನಿಕಾ ಕೊಲೆ ಕೇಸ್ನ ಫುಲ್ ಡೀಟೇಲ್ ಶೇರ್ ಮಾಡ್ತಾರೆ. ಬೆಂಗಳೂರು ಪೊಲೀಸರು ತಡ ಮಾಡದೆ ಹಣ ವಿಡ್ರಾ ಮಾಡಿದ್ದ ATMಗೆ ಹೋಗಿ CCTV ಫುಟೇಜ್ ಚೆಕ್ ಮಾಡ್ತಾರೆ. ಅಲ್ಲೂ ಕೂಡ ರಾಜ್ಕುಮಾರ್ ಫೇಸ್ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು. ಅವನ ಫೋಟೋ ತಗೊಂಡು ಅಕ್ಕಪಕ್ಕದ ಹೋಟೆಲ್, ಲಾಡ್ಜ್, ಮನೆ ಎಲ್ಲ ಕಡೆ ತೋರಿಸಿ ಸರ್ಚ್ ಮಾಡ್ತಾರೆ. ಈ ವೇಳೆ ಬೆಂಗಳೂರಿನ ಕಾಟನ್ಪೇಟೆಯ ಲಾಡ್ಜ್ ಒಂದರಲ್ಲಿ ರಾಜ್ಕುಮಾರ್ ಅಡಗಿರೋ ಬಗ್ಗೆ ಮಾಹಿತಿ ಸಿಗುತ್ತೆ. ಬಟ್ ಹೋಟೆಲ್ಗೆ ಹೋಗಿ ವಿಚಾರಿಸಿದಾಗ, ಹೌದು ಸರ್, ಇವನು ಇಲ್ಲೇ ನಮ್ಮ ಹೋಟೆಲ್ನಲ್ಲೇ ಸ್ಟೇ ಮಾಡಿದ್ದಾನೆ. ಆದರೆ ಸ್ವಲ್ಪ ಹೊತ್ತಿನ ಮುಂಚೆ ಅವನು ಹೊರಗಡೆ ಹೋದ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾರೆ.
ಪೊಲೀಸರು ಸಿವಿಲ್ ಡ್ರೆಸ್ನಲ್ಲಿ ಕಸ್ಟಮರ್ ಸೋಗಿನಲ್ಲಿ ಅದೇ ಹೋಟೆಲ್ನಲ್ಲಿ ಕಾಯ್ತಾರೆ. ಸ್ವಲ್ಪ ಹೊತ್ತಲ್ಲೇ ರಾಜ್ಕುಮಾರ್ ಹೋಟೆಲ್ಗೆ ಬರ್ತಾನೆ. ಪೊಲೀಸರು ಅದಾಗ್ಲೇ ಖೆಡ್ಡ ತೊಡಿ ಕೂತಿದ್ರು. ಮಿಕಾ ತಾನಾಗೇ ಬಂದು ಬಲೆಗೆ ಬಿದ್ದಿದ್ದ. ಅವನಿಗೆ ಕೊಸರಾಡೋಕು ಬಿಡದೆ ಸೀದಾ ಎತ್ತಾಕೊಂಡು ಸ್ಟೇಷನ್ಗೆ ಬರ್ತಾರೆ. ಅವತ್ತು 9 ಅಕ್ಟೋಬರ್ 2016. ಮೋನಿಕಾ ಕೊಲೆಯಾದ 4 ದಿನದಲ್ಲಿ ಕೇಸ್ನ ಪ್ರೈಮ್ ಸಸ್ಪೆಕ್ಟ್ ಅರೆಸ್ಟ್ ಆಗಿದ್ದ. ಬೆಂಗಳೂರು ಪೊಲೀಸರ ಕಸ್ಟಡಿಯಲ್ಲಿದ್ದ ರಾಜ್ಕುಮಾರ್ ಡ್ರಾಮಾ ಶುರು ಮಾಡಿದ್ದ. ಸರ್, ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀರಾ? ನಾನೇನೂ ಮಾಡಿಲ್ಲ, ಬಿಡಿ ನನ್ನನ್ನು ಅಂತ ರಂಪಾಟ ಮಾಡಿದ್ದ. ಅದಕ್ಕೆ ಬೆಂಗಳೂರು ಕಾಪ್ಸ್, ಇರು ರಾಜ, ನಿನ್ನನ್ನು ಕರ್ಕೊಂಡು ಹೋಗೋಕೆ ನಿನ್ನ ಮಾವನ ಮನೆಯವರು ಬರ್ತಿದ್ದಾರೆ ಅಂತ ಲೈಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಕೂರಿಸಿದ್ರು. ನೆಕ್ಸ್ಟ್ ಬೆಂಗಳೂರು ಪೊಲೀಸರು ಗೋವಾ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಗೋವಾ ಪೊಲೀಸರು ಬೆಂಗಳೂರಿಗೆ ಬಂದು ಕೋರ್ಟ್ನಿಂದ ಟ್ರಾನ್ಸಿಟ್ ರಿಮಾಂಡ್ ತಗೊಂಡು ಅವನನ್ನ ಗೋವಾಗೆ ಕರ್ಕೊಂಡು ಹೋಗ್ತಾರೆ. ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಆರಂಭದಲ್ಲಿ ಎಲ್ಲ ಕ್ರಿಮಿನಲ್ಗಳ ಥರ ನಾನವನಲ್ಲ ಅಂತ ನಾಟಕ ಆಡಿದ್ದ. ಯಾವಾಗ ಪೊಲೀಸರ ಬೆತ್ತ ಮಾತಾಡೋಕೆ ಶುರು ಮಾಡ್ತೋ ರಾಜ್ಕುಮಾರ್ ಪತರುಗುಟ್ಟಿ ಹೋಗ್ತಾನೆ. ಸರ್, ಪ್ಲೀಸ್ ನನಗೆ ಹೊಡಿಬೇಡಿ, ಎಲ್ಲ ಹೇಳ್ತೀನಿ ಅಂತಾನೆ. ರಾಜ್ಕುಮಾರ್ನ ಕನ್ಫೆಷನ್ ಕೇಳಿದ ಪೊಲೀಸರು ಕೊಲೆಗೆ ಕಾರಣ ಕೇಳಿ ದಂಗಾಗಿ ಹೋಗಿದ್ರು. ಒಂಚೂರೂ ಬಿಡದೆ ಎಲ್ಲ ಡೀಟೇಲ್ಸ್ ಕೊಡು ಅಂತ ದಬಾಯಿಸ್ತಾರೆ. ಇಲ್ಲಿಂದ ರಾಜ್ಕುಮಾರ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ರಾಜ್ಕುಮಾರ್ ಸಿಂಗ್. ನಾನು ತುಂಬ ಬಡವ. ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ತಿಂತಾ ಇದ್ದೆ. 2016 ಏಪ್ರಿಲ್ ತಿಂಗಳಲ್ಲಿ ಗೋವಾಕ್ಕೆ ಬಂದು ಪ್ರೈವೇಟ್ ಏಜೆನ್ಸಿ ಮೂಲಕ ಸಪ್ನಾ ರಾಜ್ ವ್ಯಾಲಿ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಹೊಸ ಕೆಲಸ ಸಿಕ್ಕಿದ್ರಿಂದ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ. ಹೀಗಿರುವಾಗ ಜೂನ್ 2016ರಲ್ಲಿ ಫ್ಲ್ಯಾಟ್ ನೋಡೋಕೆ ಒಬ್ರು ಲೇಡಿ ಬರ್ತಾರೆ. ಅವರನ್ನ ಕರ್ಕೊಂಡು ಹೋಗಿ ಮನೆ ತೋರಿಸುವಂತ ಸೊಸೈಟಿಯ ಮ್ಯಾನೇಜರ್ ನನ್ನ ಕೈಗೆ ಕೀ ಕೊಟ್ಟು ಹೋದ್ರು. ಅವತ್ತು 7 ಜೂನ್ 2016. ನನ್ನ ಡ್ಯೂಟಿ ಮೇನ್ ಗೇಟಲ್ಲಿತ್ತು. ಒಂದು ಕಾರ್ ಬಂದು ಗೇಟ್ ಮುಂದೆ ನಿಲ್ತು. ಅದರಿಂದ ಒಬ್ಬ ಸುಂದರ ಮಹಿಳೆ ಇಳಿದ್ರು. ಅವರನ್ನ ನೋಡಿ ನಾನು ಅವಕ್ಕಾಗಿ ನಿಂತಿದ್ದೆ. ಯಾಕಂದ್ರೆ ಅವರು ನೋಡೋಕೆ ತುಂಬಾ ಚೆನ್ನಾಗಿದ್ರು. ಅವರು ತುಂಬಾ ಬೆಳ್ಳಗಿದ್ರು. ಅವರ ಮೈಮಾಟ ನೋಡಿ ನನಗೆ ಗೊತ್ತಿಲ್ಲದಂತೆ ನಾನು ಕಳೆದು ಹೋಗಿದ್ದೆ. ಅವರು ಹತ್ತಿರ ಬಂದಿದ್ದು ನನಗೆ ಅರಿವಿಗೆ ಬರಲಿಲ್ಲ. ಆದರೆ ಮೈಯ ಸುಗಂಧ ಮಾತ್ರ ನನ್ನ ಮೂಗು ದಾಟಿ ಮನದಾಳಕ್ಕೆ ಇಳಿದಿತ್ತು. ಅಪ್ಸರೆ ಅಂದ್ರೆ ಹೀಗೆ ಇರಬಹುದು ಅಂತ ಅನಿಸಿತ್ತು ಅಂತ ಕವಿ ಪುಂಗವನ ಥರ ಮೋನಿಕಾ ಸೌಂದರ್ಯ ಹೊಗಳ್ತಾನೆ. ನಿನ್ನ ಕವಿಗೋಷ್ಠಿ ಸಾಕು, ಯಾಕೆ ಕೊಲೆ ಮಾಡಿದೆ, ಹೇಗೆ ಮಾಡಿದೆ ಹೇಳು ಅಂತ ಪೊಲೀಸರು ಮತ್ತೆ ಗದರ್ತಾರೆ. ಸರ್, ನಾನು ಅವರನ್ನ ಮೇಲೆ ಕರ್ಕೊಂಡು ಹೋದೆ. 3 BHK ಫ್ಲ್ಯಾಟ್ ಒಂದನ್ನು ತೋರಿಸ್ದೆ. ಮನೆ ನೋಡಿ ಅವರು ರಿಟರ್ನ್ ಹೋಗ್ಬಿಟ್ರು ಸರ್. ಅವರು ಹೋಗಿ ಎಷ್ಟೋ ಹೊತ್ತಿನವರೆಗೂ ನನಗೆ ಅವರ ಸೌಂದರ್ಯ ಕಣ್ಮುಂದೆ ಬರ್ತಿತ್ತು. ಇನ್ನೂ ಅವರ ಸುವಾಸನೆ ನನ್ನ ಮೂಗಲ್ಲೇ ಇತ್ತು. ಅವರ ಹೆಸರು ಮೋನಿಕಾ ಅನ್ನೋದು ಗೊತ್ತಾಗಿತ್ತು. ಅವತ್ತು ರಾತ್ರಿಯೂ ಅವರು ನನ್ನ ಕನಸಲ್ಲಿ ಬಂದಿದ್ರು. ಅವರನ್ನ ಮರೆಯೋಕೆ ನನಗೆ ಆಗ್ತಾನೆ ಇರಲಿಲ್ಲ ಸರ್. ಮತ್ತೆ ಅವರನ್ನ ಯಾವಾಗ ನೋಡ್ತೀನೋ ಅನ್ನೋ ಕನವರಿಕೆಯಲ್ಲೇ ಇದ್ದೆ. ನನ್ನ ಅದೃಷ್ಟಕ್ಕೆ 5 ದಿನದ ನಂತರ ಮೋನಿಕಾ ಮ್ಯಾಮ್ ಮತ್ತೆ ಬಂದರು. ಅವರಿಗೆ ನಾನು ತೋರಿಸಿದ್ದ ಮನೆ ಇಷ್ಟ ಆಗಿತ್ತು. ಬಹುಶಃ ಅವರು ಓನರ್ ಜೊತೆ ಮಾತಾಡಿದ್ರು ಅನ್ಸುತ್ತೆ. ಅವತ್ತು ಅದಕ್ಕೆ ಲಗೇಜ್ ತಗೊಂಡೇ ಬಂದಿದ್ರು. ಅವರನ್ನ ನೋಡಿ ನಾನು ಸ್ಮೈಲ್ ಮಾಡಿದೆ. ಅವರು ನನ್ನ ಹತ್ರ ಬಂದು ಆ ಮನೆ ನನಗೆ ಇಷ್ಟ ಆಯಿತು, ಬಾಡಿಗೆಗೆ ತಗೊಂಡೆ ಅಂದರು. ನನ್ನ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಸರ್. ದೇವರು ನನ್ನ ಬಯಕೆ ಈಡೇರಿಸಿದ್ದಾನೆ ಅನ್ಕೊಂಡು ಖುಷಿ ಪಟ್ಟೆ. ಇನ್ನು ಮೋನಿಕಾ ಮೇಡಮ್ ಇಲ್ಲೇ ಇರ್ತಾರೆ, ಅವರನ್ನ ದಿನಾ ನೋಡಬಹುದು, ಮಾತಾಡಬಹುದು ಅನ್ಕೊಂಡೆ. ದಿನ ಅವರಿಗಾಗಿ ಕಾಯೋಕೆ ಶುರು ಮಾಡಿದೆ. ದಿನ ಅವರನ್ನ ನೋಡ್ತಾ ಇದ್ರು. ಇನ್ನೂ ಹತ್ತಿರದಿಂದ ಅವರನ್ನ ನೋಡಬೇಕು ಅಂತ ಬಯಕೆ ಆಗಿತ್ತು. ಆದರೆ ನನಗೆ ಶಿಫ್ಟ್ ಇರ್ತಿತ್ತು. ಕೆಲವೊಮ್ಮೆ ನಾನು ಶಿಫ್ಟ್ಗೆ ಬರೋಕ್ಕೂ ಮೊದಲೇ ಅವರು ಹೊರಟು ಹೋಗ್ತಾ ಇದ್ರು. ಅವರನ್ನ ನೋಡೋಕೆ ಆಗ್ತಿರ್ಲಿಲ್ಲ. ಅವರನ್ನ ಒಂದಿನ ನೋಡದೇ ಇದ್ರೆ ನನಗೆ ಏನೋ ಕಳ್ಕೊಂಡ ಅನುಭವ ಆಗ್ತಿತ್ತು. ಅದಕ್ಕೆ ಒಂದಿನ ಅಸೋಸಿಯೇಷನ್ ಅವರ ಹತ್ರ ಹೋಗಿ ಮಾತಾಡಿದೆ. ನಾನಿನ್ಮೇಲೆ ಸೆಕ್ಯೂರಿಟಿ ಶಿಫ್ಟ್ ಮುಗಿದ ಮೇಲೆ ಕಾರ್ ವಾಶ್ ಮಾಡ್ತೀನಿ, ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದೆ. ಸರಿ, ಫ್ಲ್ಯಾಟ್ನವರ ಹತ್ರ ಮಾತಾಡು, ಯಾರು ಓಕೆ ಅಂತಾರೋ ಅವರ ಕಾರ್ ವಾಶ್ ಮಾಡು, ಆದರೆ ಜಾಸ್ತಿ ಚಾರ್ಜ್ ಮಾಡೋ ಹಾಗಿಲ್ಲ ಅಂತ ತಾಕೀತು ಮಾಡಿದ್ರು. ನಾನು ಸರಿ ಅಂತ ಒಪ್ಕೊಂಡೆ. ಪರ್ಮಿಷನ್ ಸಿಕ್ಕ ಕೂಡಲೇ ಮೊದಲು ಮೋನಿಕಾ ಅವರ ಮನೆಗೆ ಹೋದೆ. ಮ್ಯಾಮ್ ಮನೆಯಲ್ಲೇ ಇದ್ರು. ಮೇಡಮ್, ನಿಮ್ಮ ಕಾರ್ ವಾಶ್ ಮಾಡಲಾ? ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತೀನಿ, ಹೊರಗೆ ಒಳಗೆ ಎಲ್ಲ ಕ್ಲೀನ್ ಮಾಡ್ತೀನಿ, ಇಷ್ಟೇ ದುಡ್ಡು ಕೊಡಿ ಅಂತ ಕೇಳಲ್ಲ, ನೀವು ಎಷ್ಟು ಕೊಡ್ತೀರೋ ಓಕೆ ಅಂತ ಹೇಳಿದೆ. ಅವರಿಗೆ ನನ್ನ ಮಾತು, ಬಿಹೇವಿಯರ್ ಹಿಡಿಸಿತ್ತು. ಅದಕ್ಕೆ ಅವರು ಸರಿ ಆಯಿತು ಅಂದರು. ಅವತ್ತು ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಇನ್ನು ಶಿಫ್ಟಲ್ಲಿ ಇದ್ರು ಇಲ್ಲದೇ ಇದ್ರು ದಿನ ಅವರನ್ನು ನೋಡಿ ಮಾತಾಡಿಸಬಹುದು ಅಂತ ಅಂದ್ಕೊಂಡು ಖುಷಿ ಪಟ್ಟೆ. ಆದರೆ ಈ ಕಾರ್ ವಾಶ್ನಿಂದಾಗಿ ನಾನು ಕೆಲಸವನ್ನೇ ಕಳ್ಕೋಬೇಕಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಅಂತಾನೆ. ಯಾಕೆ, ಏನಾಯ್ತು, ಕೆಲಸ ಯಾಕೆ ಕಳ್ಕೊಂಡೆ ಅಂತ ಪೊಲೀಸರು ಕೇಳ್ತಾರೆ. ಸರ್, ನಾನು ದಿನ ಮೋನಿಕಾ ಮ್ಯಾಮ್ ಕಾರ್ ಕ್ಲೀನ್ ಮಾಡ್ತಾ ಇದ್ದೆ. ಆದರೆ ಒಂದಿನ ನನ್ನ ಗ್ರಹಚಾರಕ್ಕೆ ಮೋನಿಕಾ ಅವರ ಕಾರಲ್ಲಿದ್ದ ಒಂದು ಛತ್ರಿ ಕಳ್ತನಾಗಿತ್ತು. ಅವರೇ ಬೇರೆ ಕಡೆ ಇಟ್ಟು ಮರ್ತಿದ್ರಾ ಇಲ್ಲ ಯಾರಾದರೂ ಕದ್ರಾ ಗೊತ್ತಿಲ್ಲ. ಬಟ್ ಅಷ್ಟು ದೊಡ್ಡವರು ಇಷ್ಟು ಚಿಕ್ಕ 500 ರೂಪಾಯಿ ಕೊಡೆಗೆ ಹಂಗಾಮ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್.
ಮೋನಿಕಾ ಅವರು ಛತ್ರಿ ಬಗ್ಗೆ ನನ್ನನ್ನು ವಿಚಾರಿಸಿದ್ರು. ದೇವರಾಣೆ ನನಗೆ ಗೊತ್ತಿಲ್ಲ ಮ್ಯಾಮ್ ಅಂದೆ. ಆದರೆ ಮೋನಿಕಾ ಆ ಕೊಡೆ ಬಗ್ಗೆ ಅಸೋಸಿಯೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿಬಿಟ್ರು. ಇವತ್ತು ಛತ್ರಿ ಕಾಣೆಯಾಗಿದೆ, ನಾಳೆ ಇನ್ನಿತರೆ ಬೆಲೆ ಬಾಳುವ ವಸ್ತು ಕಾಣೆಯಾಗಲ್ಲ ಅಂತ ಏನು ಗ್ಯಾರಂಟಿ ಅಂತ ರಂಪಾಟ ಮಾಡಿದ್ರು. ನನ್ಗ್ಯಾಕೋ ಅವತ್ತು ಮೋನಿಕಾ ಅವರ ಮೇಲಿದ್ದ ಗೌರವ ಕಮ್ಮಿ ಆಗಿತ್ತು. ಇದು ದೊಡ್ಡವರ ಸಣ್ಣತನ ಅನಿಸಿತ್ತು. ಮೋನಿಕಾ ಅವರ ಕಂಪ್ಲೇಂಟ್ ಅಸೋಸಿಯೇಷನ್ನವರು ಸೀರಿಯಸ್ ಆಗಿ ತಗೊಂಡ್ರು. ಯಾರು ಕಳ್ತನ ಮಾಡಿದ್ದಾರೆ ಅಂತ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರು. ಮೊದಲಿಗೆ ಮೋನಿಕಾರ ಕಾರ್ ಯಾರ್ಯಾರು ಓಪನ್ ಮಾಡ್ತಾರೆ ಅಂತ ಚೆಕ್ ಮಾಡಿದ್ರು. ಕಾರ್ನ ಮೋನಿಕಾ ಬಿಟ್ಟರೆ ನಾನು ಮಾತ್ರ ಓಪನ್ ಮಾಡ್ತಾ ಇದ್ದೆ. ಇದು ಗೊತ್ತಾಗಿ ನಾನಿರ್ತಾ ಇದ್ದ ಗಾರ್ಡ್ ರೂಮ್ ಚೆಕ್ ಮಾಡಿದ್ರು. ನನ್ನ ರೂಮಲ್ಲಿ ಕೊಡೆ ಸಿಕ್ಬಿಡ್ತು ಸರ್ ಅಂತಾನೆ. ಇವನ ಮಾತು ಕೇಳಿದ ಪೊಲೀಸರು, ಅಯ್ಯೋ ತುಕಾಲಿ, ನೀನು ಹೇಳಿದ್ ನೋಡಿದ್ರೆ ಪಾಪ ಇವನು ಕದ್ದೇ ಇಲ್ಲ ಅನ್ಕೊಂಡ್ವಲ್ಲೋ ಅಂತ ಬಾರಿಸ್ತಾರೆ. ಸಾರ್ ಹೊಡಿಬೇಡಿ, ಕೊಡೆ ಕದ್ದಿದ್ದು ನಾನೇ. ಈ ಹಿಂದೆಯೂ ತುಂಬ ಸಲ ಸೊಸೈಟಿಯಲ್ಲಿ ಕಳ್ತನ ಆಗಿತ್ತು. ನಾನು ಕೆಲವು ಸಲ ಸಣ್ಣ ಪುಟ್ಟ ಕಳ್ತನ ಮಾಡಿದ್ದೆ. ಯಾವಾಗ ಮೋನಿಕಾರ ಕೊಡೆ ನನ್ನ ರೂಮಿಂದ ಸಿಕ್ತೋ ಎಲ್ಲ ಕಳ್ತನದಲ್ಲೂ ನಾನೇ ಭಾಗಿಯಾಗಿದ್ದೀನಿ ಅಂತ ನನ್ನ ಮೇಲೆ ಅನುಮಾನ ಪಟ್ಟಿದ್ರು. ಜುಲೈ 22ಕ್ಕೆ ನನ್ನನ್ನು ಕೆಲಸದಿಂದ ತೆಗೆದುಬಿಟ್ರು. ಅಷ್ಟೇ ಅಲ್ಲ, ನನಗೆ ಬರಬೇಕಿದ್ದ ಸಂಬಳದಿಂದ ಛತ್ರಿಯ 500 ರೂಪಾಯಿಯನ್ನು ಕಟ್ ಮಾಡಿಬಿಟ್ರು ಸರ್ ಅಂತಾನೆ. ಜಸ್ಟ್ 500 ರೂಪಾಯಿ ಛತ್ರಿಗಾಗಿ ನನ್ನ ಕೆಲಸ ಹೋಯ್ತಲ್ಲ ಅಂತ ನನಗೆ ತುಂಬ ಅವಮಾನ ಆಯಿತು. ಅದಕ್ಕಿಂತ ಜಾಸ್ತಿ ನಾನು ಮನಸಾರೆ ಪ್ರೀತಿಸಿದ್ದ ಹುಡುಗಿಯಿಂದಾನೇ ನಾನು ಕೆಲಸ ಕಳ್ಕೊಂಡಲ್ಲ ಅಂತ ಅವಳ ಮೇಲೆ ಸಿಟ್ಟು ಬಂತು. ಇಲ್ಲಿಂದ ನಾನು ದ್ವೇಷ, ಸೇಡು, ಅಸೂಯಲ್ಲಿ ಬೆಂದು ಹೋಗಿದ್ದೆ. ಅಲ್ಲಿರೋದು ಬೇಡ ಅಂತ ಹೊರಟೋದೆ. ಇಲ್ಲಿಂದ ನಾನು ಗೋವಾದ ಪಾಂಡಾ ಏರಿಯಾಗೆ ಹೋದೆ. ಅಲ್ಲಿ ಕೂಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಮಧ್ಯೆ 2 ಸಲ ಮೋನಿಕಾನ ಮೀಟ್ ಮಾಡಿದ್ದೆ. ಮ್ಯಾಮ್, ನನ್ನ ಮೇಲೆ ನೀವು ಮಾಡಿರೋ ಕಳ್ತನ ಆರೋಪ ವಾಪಸ್ ತಗೊಳ್ಳಿ, ನನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಮನವಿ ಮಾಡಿದೆ. ಆದರೆ ಮೋನಿಕಾ ನನ್ನ ಜೊತೆ ಮಾತಾಡೋಕ್ಕೂ ರೆಡಿ ಇರಲಿಲ್ಲ. ನನಗೆ ತುಂಬ ಅವಮಾನ ಆಗಿತ್ತು ಸರ್ ಅಂತ ರಾಜ್ಕುಮಾರ್ ಹೇಳ್ತಾನೆ. ಗೋವಾದಿಂದ ಹೊರಟು ಚೆನ್ನೈಗೆ ಬಂದೆ. ಆದರೆ ಅಲ್ಲಿ ಕೆಲಸ ಸೆಟ್ ಆಗಲಿಲ್ಲ. ಅದಕ್ಕೆ ಅಲ್ಲಿಂದ ಮುಂಬೈಗೆ ಹೋದೆ. ಅಲ್ಲೂ ಬಿಟ್ಟು ಪುಣೆಗೆ ಹೋದೆ. ಎಲ್ಲ ಕಡೆ ಅಡ್ಡಾಡಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ. ಆದರೆ ಎಲ್ಲಿಯೂ ನನಗೆ ಸರಿಯಾದ ನೌಕರಿ ಸಿಗಲಿಲ್ಲ. ಜೊತೆಗೆ ಮೋನಿಕಾ ಮಾಡಿದ ಅವಮಾನ ನನಗೆ ಸಹಿಸೋಕೆ ಆಗ್ತಿರಲಿಲ್ಲ. ಸೇಡು ತೀರಿಸ್ಕೊಳ್ಬೇಕು ಅಂತ ಹವಣಿಸ್ತಾ ಇದ್ದೆ. ಅದಕ್ಕೆ ಒಂದು ಪ್ಲಾನ್ ಮಾಡಿಕೊಂಡೆ. ಅಕ್ಟೋಬರ್ 2ಕ್ಕೆ ಗೋವಾಗೆ ಬಂದೆ ಸರ್ ಅಂತ ರಾಜ್ಕುಮಾರ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಮಾರನೇ ದಿನ ಅಂದರೆ ಅಕ್ಟೋಬರ್ 3ಕ್ಕೆ ಸಪ್ನಾ ರಾಜ್ ವ್ಯಾಲಿಗೆ ಬಂದೆ. ಅವತ್ತು ಮೇನ್ ಗೇಟ್ ಸೆಕ್ಯೂರಿಟಿ ಎಲ್ಲೋ ಹೋಗಿದ್ದ. ಸರಿಯಾದ ಸಮಯ ನೋಡಿಕೊಂಡು ಮೇನ್ ಗೇಟ್ನಿಂದನೇ ಸೊಸೈಟಿ ಒಳಗೆ ಹೋದೆ. ನಾನು ಒಳಗೆ ಬಂದಿದ್ದು ಯಾರೂ ನೋಡಲಿಲ್ಲ. ಮೋನಿಕಾ ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ನೋಡಿದೆ. ಅವಳ ಕಾರ್ ಇರಲಿಲ್ಲ. ಏನು ಮಾಡೋದು ಅಂತ ಯೋಚಿಸಿದೆ. ನನಗೆ ಭಯನೂ ಆಗ್ತಿತ್ತು. ಮೊದಲೇ ಕೆಲಸದಿಂದ ಕಿತ್ತಾಕಿದ್ದಾರೆ. ಯಾರಾದರೂ ನೋಡಿದರೆ ಒಳಗಡೆ ಯಾಕೆ ಬಂದೆ, ಹೇಗೆ ಬಂದೆ ಅಂತ ನಾಯಿಗೆ ಹೊಡೆದಂಗೆ ಹೊಡಿತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಒಂದು ಪ್ಲಾನ್ ಮಾಡಿದೆ. ನನಗೆ ಅಪಾರ್ಟ್ಮೆಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲಿನ ಟೆರೆಸ್ಗೆ ಹೆಚ್ಚಾಗಿ ಯಾರೂ ಬರಲ್ಲ. ಅದಕ್ಕೆ ಸೀದಾ ನಾನು ಟೆರೆಸ್ಗೆ ಹೋಗಿ ಬಚ್ಚಿಟ್ಕೊಂಡೆ ಸರ್. ಟೆರೆಸ್ನಿಂದ ಆಗಾಗ ಕೆಳಗಡೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ. ಆವತ್ತು ಎಷ್ಟೊತ್ತು ಕಾದ್ರೂ ಮೋನಿಕಾ ಕಾರ್ ಬರಲಿಲ್ಲ. ನಾನು ಅಲ್ಲೇ ಮಲ್ಕೊಂಡೆ. ಮಾರನೇ ದಿನವೂ ಸೇಮ್ ಕಂಟಿನ್ಯೂ ಆಯಿತು. ಆವತ್ತು ಮೋನಿಕಾ ಬರಲಿಲ್ಲ. 2 ದಿನದಿಂದ ಏನೂ ತಿನ್ನದೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ಒಂದು ಸಲ ರಿಟರ್ನ್ ಹೋಗಿಬಿಡೋಣ ಅಂದ್ಕೊಂಡೆ. ಆದರೆ ಮತ್ತೆ ಡಿಸಿಷನ್ ಚೇಂಜ್ ಮಾಡಿ ಎಲ್ಲೂ ಹೋಗದೆ ಅಲ್ಲೇ ವೇಟ್ ಮಾಡಿದೆ. ನಂತರ 5ನೇ ತಾರೀಕು ಮಧ್ಯಾಹ್ನ 3:30 ಸುಮಾರಿಗೆ ಕೆಳಗಡೆ ಬಂದು ನೋಡಿದೆ. ಮೋನಿಕಾಳ ಕಾರ್ ಪಾರ್ಕಿಂಗ್ನಲ್ಲಿ ನಿಂತಿತ್ತು. ಮತ್ತೆ ಟೆರೆಸ್ಗೆ ಹೋಗಿ ಸಂಜೆ ಆಗೋದನ್ನು ಕಾಯ್ತಿದ್ದೆ. ಸಂಜೆ 6:30 ಸುಮಾರಿಗೆ ಮೋನಿಕಾ ಮನೆಗೆ ಹೋಗಿ ಬೆಲ್ ಮಾಡಿದೆ. ಒಳಗಡೆಯಿಂದ ಮೋನಿಕಾ ಯಾರು ಅಂತ ಕೇಳಿದ್ಲು. ಧ್ವನಿ ಬದಲಿಸಿ ನಾನು ಸೆಕ್ಯೂರಿಟಿ ಸೂಪರ್ವೈಸರ್ ಅಂತ ಹೇಳಿದೆ. ಮೋನಿಕಾ ಡೋರ್ ಓಪನ್ ಮಾಡಿದ್ಲು. ಓಪನ್ ಮಾಡಿದ ಕೂಡಲೇ ಅವಳನ್ನು ಏಕಾಏಕಿ ತಳ್ಳಿ ಫ್ಲ್ಯಾಟ್ ಒಳಗಡೆ ಹೋದೆ. ಒಳಗಡೆಯಿಂದ ಲಾಕ್ ಮಾಡಿಕೊಂಡೆ. ನನ್ನನ್ನು ನೋಡಿದ ಕೂಡಲೇ ಮೋನಿಕಾಗೆ ಸಿಟ್ಟು ಬಂದಿತ್ತು. ಏನೋ ಮಾಡ್ತಿದ್ಯಾ ಇಲ್ಲಿ, ಯಾಕೋ ಬಂದೆ, ಮರ್ಯಾದೆಯಿಂದ ಹೊರಗಡೆ ಹೋದರೆ ಸರಿ, ಇಲ್ಲಾಂದರೆ ಸರಿ ಇರಲ್ಲ ಅಂತ ಜೋರು ಬೈತಿದ್ಲು. ನನಗೂ ರೋಸಿ ಹೋಗಿತ್ತು. ಮೊದಲೇ ನಾನು ಎಲ್ಲ ರೆಡಿ ಮಾಡಿಕೊಂಡು ಹೋಗಿದ್ದೆ. ಪಾಕೆಟ್ನಲ್ಲಿದ್ದ ಚಾಕು ತೆಗೆದೆ. ಜಾಸ್ತಿ ಕಿರ್ಚಾಡಿದ್ರೆ ಇಲ್ಲೇ ಇರಿದು ಬಿಡ್ತೀನಿ ಅಂತ ಧಮಕಿ ಹಾಕ್ತೆ. ಆದರೂ ಅವಳು ಹೆದರಲಿಲ್ಲ. ಓಡ್ ಹೋಗಿ ಬಾಗಿಲು ತೆಗೆಯೋಕೆ ಟ್ರೈ ಮಾಡಿದ್ಲು. ತಕ್ಷಣ ಅವಳ ಬಾಯಿಯನ್ನು ಮುಚ್ಚಿ ಅವಳನ್ನು ಹಿಡ್ಕೊಂಡು ಬೆಡ್ರೂಮ್ಗೆ ಕರ್ಕೊಂಡು ಹೋದೆ. ಅವಳ 2 ಕೈ ಮತ್ತು ಕಾಲುಗಳನ್ನು ಕಾಟ್ಗೆ ಕಟ್ಟಿದೆ. ತೋರಿಸಿ ದುಡ್ಡು ಎಲ್ಲಿದೆ ಅಂತ ಕೇಳಿದೆ. ಪರ್ಸ್ನಲ್ಲಿದೆ, ಎತ್ಕೋ, ನನ್ನನ್ನು ಬಿಟ್ಟುಬಿಡು ಅಂದ್ಲು. ನಾನು ಪರ್ಸ್ ಓಪನ್ ಮಾಡಿದೆ. ಅದರಲ್ಲಿ ಬರೀ 4,000 ರೂಪಾಯಿ ಮಾತ್ರ ಇತ್ತು. ಇಷ್ಟು ಸಾಲಲ್ಲ, ಇನ್ನೂ ಬೇಕು ಅಂದೆ. ಬಹುಶಃ ನಾನು ದುಡ್ಡಿಗಾಗಿ ಬಂದಿದ್ದೀನಿ ಅಂತ ಅಂದ್ಕೊಂಡು, ನೋಡು ನನ್ನ ಹತ್ರ ಕ್ಯಾಶ್ ಇಲ್ಲ, ಬೇಕಿದ್ರೆ ಡೆಬಿಟ್ ಕಾರ್ಡ್ ಇದೆ, ತಗೋ, ನೀನೇ ಹೋಗಿ ಎಷ್ಟು ಬೇಕು ಡ್ರಾ ಮಾಡ್ಕೊ ಅಂದ್ಲು. ನಾನು ಡೆಬಿಟ್ ಕಾರ್ಡ್ ಎತ್ಕೊಂಡೆ. ಬಟ್ ನನಗೆ ATMನಿಂದ ಹೇಗೆ ಡ್ರಾ ಮಾಡೋದು ಗೊತ್ತಿರಲಿಲ್ಲ. ಅದನ್ನು ಅವಳೇ ಹೇಳ್ಕೊಟ್ಲು. ಪಿನ್ ನಂಬರ್ ಕೂಡ ಕೊಟ್ಲು. ಡೆಬಿಟ್ ಕಾರ್ಡ್ ತಗೊಂಡು ನಾನು ಸುಮ್ಮನೆ ಹೋಗ್ಬಿಡ್ತೀನಿ ಅಂದ್ಕೊಂಡಿದ್ಲು ಅನಿಸುತ್ತೆ. ಆದರೆ ನನಗೆ ಅವಳ ಮೇಲಿನ ಹಗೆತನ ಕಮ್ಮಿ ಆಗಿರಲಿಲ್ಲ.
ಅಲ್ಲೇ ಇದ್ದ ಒಂದು ಬಟ್ಟೆ ತಗೊಂಡು ಅವಳ ಬಾಯಲ್ಲಿ ತುರುಕ್ಬಿಟ್ಟೆ. ನನಗೆ ಹೊಟ್ಟೆ ತುಂಬ ಹಸಿತಾಯಿತು. ಕಿಚನ್ಗೆ ಹೋದೆ. ಮೊದಲು ಹೊಟ್ಟೆ ತುಂಬ ನೀರು ಕುಡಿದೆ. ಅಲ್ಲೇ ಮೊಟ್ಟೆ ಇತ್ತು, ಅದನ್ನು ಬಾಯ್ಲ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಆರಾಮಾಗಿ ತಿಂದೆ ಸರ್ ಅಂತಾನೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿತ್ತು. ಮನೆಯಲ್ಲಿ ಮೋನಿಕಾ ಒಬ್ಬಳೇ ಇರೋದು, ಯಾರೂ ಬರಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಹರಿಬರಿ ಮಾಡದೆ ಆರಾಮಾಗೇ ಇದ್ದೆ. 2 ದಿನದಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ಏನು ಸಿಗುತ್ತೋ ಎಲ್ಲ ತಿಂದೆ. ಐಸ್ ಕ್ರೀಮ್ ಇತ್ತು, ಅದನ್ನೂ ತಿಂದೆ. ಮೋನಿಕಾ ಬೆಡ್ ಮೇಲೆ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇದ್ಲು. ಅಲ್ಲಿಗೆ ರಾತ್ರಿ 12 ಗಂಟೆ ಆಗಿತ್ತು. ಮೋನಿಕಾ ನನ್ನ ಮುಂದೆ ಅಸಹಾಯಕಳಾಗಿ ಬಿದ್ದಿದ್ಲು. ಅವಳನ್ನು ನೋಡಿ ವಿಕೃತ ಸಂತೋಷವಾಗಿತ್ತು. ಅವಳ ಹತ್ರ ಹೋಗಿ ಮೊಬೈಲ್ ಎತ್ಕೊಂಡೆ. ಪಾಸ್ವರ್ಡ್ ಕೇಳಿದೆ. ಅವಳದ್ದೇ ಫೋನ್ನಲ್ಲಿ ಅಸಭ್ಯ ವಿಡಿಯೋ ಸೈಟ್ ಓಪನ್ ಮಾಡಿ ವಿಡಿಯೋಗಳನ್ನು ನೋಡಿದೆ. ಮೋನಿಕಾಗೂ ಫೋರ್ಸ್ಫುಲ್ಲಿ ಅವುಗಳನ್ನು ತೋರಿಸಿದೆ. ಆ ವಿಡಿಯೋಗಳನ್ನು ನೋಡಿ ನನಗೆ ಜಾಸ್ತಿ ಆಗಿತ್ತು. ಬಟ್ಟೆಗಳನ್ನು ಹಾಕಿ ಅವಳ ಮೇಲೆ ಎರಗಿದೆ. ಅವಳನ್ನು ಕೆಟ್ಟೆ ಸರ್. ಅವಳನ್ನು ನೋಡಿದ ದಿನದಿಂದನೇ ಅವಳ ಮೇಲೆ ನನಗೆ ಆಸೆ ಇತ್ತು. ಈಗ ಆಸೆ ಜೊತೆಗೆ ಕೋಪವೂ ಇತ್ತು. ನನ್ನ ದೃಶ್ಯ ತೀರಿಸ್ಕೊಂಡೆ ಸರ್ ಅಂತ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳ್ತಾನೆ. ಇಷ್ಟೆಲ್ಲ ಆಗೋ ವೇಳೆಗೆ ಮಧ್ಯರಾತ್ರಿ 2-3 ಗಂಟೆ ಆಗೋಗಿತ್ತು. ಹೇಗೂ ನಾನು ಬಂದ ಕೆಲಸ ಆಗಿದೆ, ಇನ್ನೂ ಹೊರಟು ಹೋಗೋಣ ಅಂತ ಅಂದ್ಕೊಂಡೆ. ಮತ್ತೆ ಮೋನಿಕಾ ಹತ್ರ ಹೋಗಿ ಚಾಕು ತೋರಿಸಿ ಹೆದರಿಸಿದೆ. ನೀನೇನಾದರೂ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ವಿಡಿಯೋ ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ ಅಂತ ಧಮಕಿ ಹಾಕಿದೆ. ಅವಳು ಸರಿ ಅಂತ ತಲೆ ಅಲ್ಲಾಡಿಸಿದ್ಲು. ಆದರೆ ಅವಳು ನನ್ನ ಧಮಕಿಗೆ ಹೆದರಲ್ಲ ಅಂತಾನೂ ಗೊತ್ತಿತ್ತು. ನಾನು ಸಿಕ್ಕಾಕೋಬಿಡ್ತೀನಿ ಅನ್ನೋ ಭಯ ಸ್ಟಾರ್ಟ್ ಆಯಿತು. ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಇದ್ದ ದಿಂಬಿನಿಂದ ಗಟ್ಟಿಸಿ ಸಾಯಿಸ್ದೆ ಸರ್ ಅಂತಾನೆ. ಅವಳು ಸತ್ತಿದ್ದಾಳೆ ಅಂತ ಕನ್ಫರ್ಮ್ ಮಾಡಿಕೊಂಡು ಬಾತ್ರೂಮ್ಗೆ ಹೋದೆ. ನೀಟಾಗಿ ಶೇವ್ ಮಾಡಿ ಸ್ನಾನ ಮಾಡಿದೆ. ಯಾರೂ ಇಲ್ಲದೆ ಇರೋದನ್ನು ನೋಡಿ 6 ಅಕ್ಟೋಬರ್ 2016 ಮಧ್ಯರಾತ್ರಿನೇ ಮನೆಯಿಂದ ಕೆಳಗಡೆ ಬಂದು ತಪ್ಪಿಸ್ಕೊಂಡು ಹೇಗೋ ಬಚಾವಾಗಿ ಹೊರಗಡೆ ಹೋಗ್ಬಿಟ್ಟೆ. ಬೆಳಗ್ಗೆ 6 ಗಂಟೆಗೆ ATMಗೆ ಹೋಗಿ ದುಡ್ಡು ಡ್ರಾ ಮಾಡಿದೆ. ಬೇರೆ ಬೇರೆ ATMನಿಂದ ಹತ್ತತ್ರ 1 ಲಕ್ಷ ರೂಪಾಯಿ ದುಡ್ಡು ತೆಗೆದೆ. ಶಾಪಿಂಗ್ ಕೂಡ ಮಾಡಿದೆ. ಒಳ್ಳೆ ಊಟ ಮಾಡಿದೆ. ಫುಲ್ ಎಂಜಾಯ್ ಮಾಡಿದೆ ಸರ್. ಬೆಂಗಳೂರಿಗೆ ಬಂದಾಗ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ನಿಮ್ಮ ಮುಂದೆ ಕೂತಿದ್ದೀನಿ ಅಂತ ನಿರಾತಂಕವಾಗಿ ಹೇಳ್ತಾನೆ. ರಾಜ್ಕುಮಾರ್ ಕನ್ಫೆಷನ್ ರೆಕಾರ್ಡ್ ಮಾಡಿಕೊಂಡು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನ್ಯಾಯಾಲಯ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುತ್ತೆ. ಅವತ್ತು ಜನವರಿ 6, 2017 ಅರೆಸ್ಟ್ ಆಗಿ 87 ದಿನಗಳ ನಂತರ ಡಿಜಿಟಲ್ ಎವಿಡೆನ್ಸ್, CCTV ಫುಟೇಜ್, DNA ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸೇರಿದಂತೆ ಕೆಲವು ಸಾಕ್ಷಿಗಳನ್ನು ದಾಖಲಿಸಿ 283 ಪುಟಗಳ ಚಾರ್ಜ್ ಶೀಟ್ ಸಿದ್ಧಪಡಿಸಿ ಗೋವಾ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. IPC ಸೆಕ್ಷನ್ 302 ಕೊಲೆ, 376 ಬಲಾತ್ಕಾರ ಮತ್ತು 392 ಪ್ರಕಾರ ರಾಬರಿ ಚಾರ್ಜಸ್ ಫ್ರೇಮ್ ಮಾಡಲಾಗಿತ್ತು. ವಿಪರ್ಯಾಸ ಅಂದರೆ ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ 9 ವರ್ಷ ಆದರೂ ಇನ್ನೂ ವಿಚಾರಣೆ ನಡೆಯುತ್ತಾನೆ ಇದೆ. ಈ ಖತರ್ನಾಕ್ ರಾಜ್ಕುಮಾರ್ ದಿನಾ ಒಂದು ಡ್ರಾಮಾ ಆಡ್ತಿದ್ದಾನೆ. ಪೊಲೀಸರ ಮುಂದೆ ಕನ್ಫೆಸ್ ಮಾಡಿದ್ದ ಇವನು ಕೋರ್ಟ್ನಲ್ಲಿ ನನಗೇನೂ ಗೊತ್ತಿಲ್ಲ, ನನಗೆ ಎಲ್ಲ ಮರ್ತೋಗಿದೆ ಅಂತ ಹೇಳ್ತಾ ಇದ್ದಾನಂತೆ. 2022ರಿಂದನೂ ಒಬ್ಬ ಮಾನಸಿಕ ರೋಗಿಯಂತೆ ವರ್ತಿಸ್ತಾ ಇದ್ದಾನಂತೆ. ಜೈಲಲ್ಲಿ ಬಟ್ಟೆ ಹಾಕ್ಕೊಳ್ದೆ ಹಾಗೆ ತಿರುಗೋದು, ವಿಚಿತ್ರವಾಗಿ ಕೂಗೋದು, ಸುಮ್ಮನೆ ನಗೋದು, ಅಳೋದು ಮಾಡ್ತಿದ್ದಾನೆ ಅಂತ ಜೈಲಧಿಕಾರಿಗಳು ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ್ರು. ಹೀಗಾಗಿ ಇವನನ್ನ ಗೋವಾದ ಬಂಬೋಲಿಂನಲ್ಲಿರುವ IPHB ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಸೈಕ್ಯಾಟ್ರಿ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಸೆಂಟರ್ನಲ್ಲಿ ಅಬ್ಸರ್ವೇಷನ್ಗೆ ಇಡಲಾಯಿತು. ಚೆಕಪ್ ಮಾಡಿದ ಡಾಕ್ಟರ್ಸ್ ಇವನಿಗೆ ಏನೂ ಆಗಿಲ್ಲ, ಸುಮ್ಮನೆ ನಾಟಕ ಮಾಡ್ತಿದ್ದಾನೆ, ವಿಚಾರಣೆಗೆ ಫಿಟ್ ಆಗಿದ್ದಾನೆ ಅಂತ ರಿಪೋರ್ಟ್ ಕೊಡ್ತಾರೆ. ಇದಾದ ನಂತರ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗಲೂ ಜಡ್ಜ್ ಮುಂದೆ ಮಾನಸಿಕ ಅಸ್ವಸ್ಥನಂತೆ ವರ್ತಿಸಿದ್ದ. ವಕೀಲರು ಕೂಡ ಅವನ ಮಾನಸಿಕ ಸ್ಥಿತಿಯನ್ನು ಮುಂದಿಟ್ಟುಕೊಂಡು ವಾದ ಮಾಡ್ತಿದ್ದಾರೆ. ಸದ್ಯ ಕೇಸ್ ಮಾಪುಸಾ ಸೆಷನ್ ಕೋರ್ಟ್ನಲ್ಲಿ ಇನ್ನೂ ಬಾಕಿ ಇದೆ. ರಾಜ್ಕುಮಾರ್ ಗೋವಾದ ಕೋಲ್ವಾಲೆ ಜೈಲಿನಲ್ಲೇ ಇದ್ದಾನೆ. ತುಂಬಾ ಜನ ಇವನಿಗೆ ಶಿಕ್ಷೆ ಆಗಿದೆ ಅಂದ್ಕೊಂಡಿದ್ದಾರೆ. ಆದರೆ ರಾಜ್ಕುಮಾರ್ ಸಿಂಗ್ ಇನ್ನೂ ವಿಚಾರಣಾಧೀನ ಕೈದಿಯಾಗೇ ಇದ್ದಾನೆ. ನಮ್ಮ ಕಾನೂನಿನ ಪ್ರಕಾರ ಒಬ್ಬ ಆರೋಪಿ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದರೆ ಅವನು ಕಂಪ್ಲೀಟ್ ಗುಣಮುಖನಾಗೋವರೆಗೆ ವಿಚಾರಣೆಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಅಥವಾ ಶಿಕ್ಷೆ ಪ್ರಕಟಿಸೋಕ್ಕೂ ಸಾಧ್ಯವಿಲ್ಲ. ರಾಜ್ಕುಮಾರ್ ಇದರ ಅಡ್ವಾಂಟೇಜ್ ತಗೊಂಡು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಿರಬಹುದು ಅನ್ನೋ ಅನುಮಾನವೂ ಇದೆ. ಅಥವಾ ನಿಜಕ್ಕೂ ಅವನು ಮಾನಸಿಕ ಅಸ್ವಸ್ಥನಾಗಿರಲೂಬಹುದು, ಗೊತ್ತಿಲ್ಲ. ಮೋನಿಕಾ ಗಂಡ ಭರತ್ ಮಾತಾಡಿದ್ದಾರೆ. ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಹಾಗೆ ಮೋನಿಕಾ ಕುಟುಂಬದವರು ಕೂಡ ಕೊಲೆಯಾಗಿ 10 ವರ್ಷಗಳಾದರೂ ಇನ್ನೂ ಅಂತಿಮ ತೀರ್ಪು ಬರದೇ ಇರೋದ್ರಿಂದ ನಮಗೆ ನೋವಾಗಿದೆ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಮೀಡಿಯಾ ಮುಂದೆ ಕಣ್ಣೀರು ಹಾಕಿದ್ದಾರೆ. ಅಷ್ಟೊಂದು ಪ್ರೀ ಪ್ಲಾನ್ ಮಾಡಿ ಹಿಂಸೆ ಕೊಟ್ಟು ರೇಪ್ ಮಾಡಿ ಸಾಯಿಸಿದ ವ್ಯಕ್ತಿಗೆ 10 ವರ್ಷ ಆದರೂ ಶಿಕ್ಷೆಯಾಗಲ್ಲ ಅಂದರೆ ಇದು ನ್ಯಾಯ ವ್ಯವಸ್ಥೆಯ ಅಪಹಾಸ್ಯ ಅಲ್ವಾ? ಪಾಪ ಮೋನಿಕಾ.
ತಾನು ಮಾಡದ ತಪ್ಪಿಗೆ ಅನ್ಯಾಯವಾಗಿ ಕೊಲೆಯಾಗಿ ಹೋದ್ಲು. ಕರಿಯರ್ನಲ್ಲಿ ಯಶಸ್ಸು, ನೇಮ್, ಫೇಮ್, ಉತ್ತಮ ಲೈಫ್ ಸ್ಟೈಲ್ ಹೊಂದಿದ್ದ ಸ್ವಾವಲಂಬಿ ಬದುಕು ಕಟ್ಕೊಂಡಿದ್ದ ಮೋನಿಕಾ ಈ ಪಾಪಿಯ ಕಾಮದಾಟಕ್ಕೆ ಬಲಿಯಾಗಿದ್ದು ದುರಂತವೇ ಸರಿ. ಇಂಥವರಿಗೆ ಎಂಥ ಶಿಕ್ಷೆ ಆಗಬೇಕು? ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.